ಮೊದಲನೇ ದಿನ ನಾನು ಆ್ಯಕ್ಚುಲಿ ಇದು ಫಸ್ಟ್ ನನ್ನ ಪ್ರಾಜೆಕ್ಟ್ ಇವ್ರ ಜೊತೆ ವರ್ಕ್ ಮಾಡಿರೋದು. ಇನ್ನೆಲ್ಲ ಬಿಟ್ಟು ನನ್ನ ಹಳೆ ಮತ್ತೆ ನಮ್ಮ ಕಾಮಿಡಿ ಸ್ಟಾರ್ ಇದಾರಲ್ಲ ವಿಜಯ್ ಚಂಡೂರು, ಅವ್ರ ಜೊತೆನೂ ಇದು ನನ್ನ ಮೊದಲನೇ ಮೂವಿ. ಓಕೆ, ಅವರು ಈ ಸಿನಿಮಾದಲ್ಲಿದ್ದಾರೆ. ಅವರೇ ನಮ್ಮ ಕಾಮಿಡಿಯನ್. ಅವರಿಂದ ನೆಕ್ಸ್ಟ್ ಲೆವೆಲ್, ಅದು ಮುಂದೆ ಹೋಗ್ತಾ ಹೋಗ್ತಾ ಮಾತಾಡೋಣ. ಸೊ ಇದು ನನ್ನ ಫಸ್ಟ್ ಮೂವಿ, ಈ ಫಸ್ಟ್ ಪ್ರಾಜೆಕ್ಟು ನಾನು ಇವ್ರ ಜೊತೆ ವರ್ಕ್ ಮಾಡ್ತಾ ಇರೋದು. ನಾವು ಆಲ್ರೆಡಿ ನಮ್ಮ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಆಫ್ಟರ್ ಫ್ಯೂ ಡೇಸ್ ಅಂಬರೀಷ್ ಸರ್ ಬಂದರು. ನೋಡಿದ ತಕ್ಷಣ ಅಯ್ಯೋ, ನಾನು ಇವರನ್ನು ಚಿಕ್ಕ ಮಗುವಿಂದ ನೋಡ್ಕೊಂಡು ಬೆಳೆದಿರೋಳು. ಎಷ್ಟು ಏಜ್ ಆಗಿದೆ ಸರ್ ನಿಮಗೆ? ನಾನು 2ನೇ ಕ್ಲಾಸ್ಗೆ ಅಷ್ಟೇ ಈಗ ಬಂದ್ಬಿಟ್ಟೆ ಮೇಡಮ್. ಹಾಗಾಗಿ ಅವ್ರು ಚಿಕ್ಕ ಮಗು ಇದ್ರು, ನಾನು 2ನೇ ಕ್ಲಾಸ್ಗೆ ಬಂದ್ಬಿಟ್ನಲ್ಲ. ಸೊ ಆ್ಯಕ್ಚುಲಿ ಏನು ತಪ್ಪಿಲ್ಲ, ಕಂಟಿನ್ಯೂ. ಆಮೇಲೆ ಅವ್ರು ಆ್ಯಕ್ಚುಲಿ ಬೆಳಗಿನ ಜಾವ ಬಂದಿದ್ದಾರೆ, ಸ್ಟೇ ಆಗಿದ್ದಾರೆ. ನಾವೆಲ್ಲ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ನಾನು ನೋಡ್ತೀನಿ, ಆಮೇಲೆ ಗಾಬರಿ ಆಗಿಬಿಟ್ಟೆ. ನಾನು ಕೇಳ್ತಾ ಇದ್ದೀನಿ ಶ್ರೀನಿಧಿ ಭಟ್ ಅಂತ ನನ್ನ ಸಹಕಲಾವಿದರು. ನನ್ನ ಟೀಮ್ ಬಗ್ಗೆ ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಮಾತಾಡೋಣ. ಸೊ ಯಾರೋ ಇವರು, ಏನೋ ಇದು ವಿಲ್ಲನ್ ಇವರೇನಾ, ಹೆಂಗೋ ಇವ್ರ ಜೊತೆ ಆ್ಯಕ್ಟ್ ಮಾಡೋದು, ಅವ್ರು ಕಣ್ಣು ನೋಡಿದ್ರೆ ಭಯ ಆಗುತ್ತಲ್ಲೋ. ಸಮಾಧಾನ ಮಾಡ್ಕೊಂಡು ನಿಂದು ಅವ್ರದ್ದೇ ಜಾಸ್ತಿ ಇರೋದು ಸೀನು. ನನಗೆ ಅವಾಗ ಸ್ವಲ್ಪ ಡರ್ ಆಯಿತು. ವೈ? ಬಿಕಾಸ್ ಎಷ್ಟೇ ವರ್ಷಗಳಿಂದ ನಾವು ಮಾಧ್ಯಮದಲ್ಲಿ, ಎಷ್ಟೇ ವರ್ಷ ಬೇರೆ ಬೇರೆ ನಾವು ಇದೇ ಫೀಲ್ಡಲ್ಲಿ ಇದ್ರೂ ಹೊಸದಾಗಿ ಹೊಸಬ್ರು, ಐ ಮೀನ್ ಹಳೇ ಪಂಡಿತರ ಜೊತೆ ಆ್ಯಕ್ಟ್ ಮಾಡೋದಿದೆಯಲ್ಲ, ನಮಗೆ ಕಷ್ಟ ಅಂತ. ಅಷ್ಟೇ ನಾವು ಕಾನ್ಫಿಡೆಂಟ್ ಆಗಿರೋ, ನಾನು ಐ ಕ್ಯಾನ್ ಫೇಸ್ ಕ್ಯಾಮ್ರಾ, ನಾನು ಆರಾಮಾಗಿ ನಾನು ಡೈಲಾಗ್ ತೊಗೊಳ್ತೀನಿ ಅನ್ನೋದಿದ್ರು 1 ಸೆಕೆಂಡಲ್ಲಿ ಅವ್ರು ಕಣ್ಣು ನೋಡಿದ ತಕ್ಷಣ ನಾವು ಅಯ್ಯೋ ಏನು ಮಾಡ್ತಿದ್ದೀನೋ. ಆ್ಯಂಡ್ ಆ ಒಂದು ಏನು ನನಗೆ ಭಯ ಇತ್ತು, ನೆಕ್ಸ್ಟ್ ಡೇ ಆಯಿತು. ನೆಕ್ಸ್ಟ್ ಡೇಯಿಂದ ನನಗೆ ಎಷ್ಟು ಲೆವೆಲಿಗೆ ಅವ್ರು ಕಂಫರ್ಟ್ ಝೋನ್ ಮಾಡಿಕೊಟ್ರು ಅಂದರೆ, ನೀನು ಇದನ್ನು ಮಾಡಿದ್ದಿಲ್ಲಪ್ಪ, ಇದನ್ನೊಂದು ಆ್ಯಡಪ್ ಮಾಡಿದರೆ ಚೆನ್ನಾಗಿರ್ತಿತ್ತು. ಇಲ್ಲ, ನಾನು ನೋಡ್ತಾ ಇದ್ದೆ, ನೀನು ಇದನ್ನು ಆ್ಯಡ್ ಮಾಡಿಕೊಂಡೆ, ಅಲ್ಲಿ ಲೈನಲ್ಲಿ ಇರಲಿಲ್ಲ, ಬಟ್ ತುಂಬ ಚೆನ್ನಾಗಿ ಬಂತು. ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ಗಳು ಮಾಡೋ ಅಂಥದ್ದು ಇದನ್ನು ಸಕ್ಕತ್ತಾಗಿ ಮಾಡಿದೆ ಅಂತ ಯಾವಾಗ ಅವ್ರು ನನಗೆ ಸಪೋರ್ಟ್ ಮಾಡ್ತಾ ಬಂದರು. ಟು ಬಿ ಹಾನೆಸ್ಟ್, ನನ್ನ ಒಂದು ಇದರಲ್ಲಿ, ನನ್ನ ಟೀಮಲ್ಲಿ ನನ್ನ ಡೈರೆಕ್ಟರ್ ಆಗಿರಬಹುದು, ನನ್ನ ಸಹ ಕಲಾವಿದರಾಗಿರ್ಬೋದು, ಆ್ಯಂಡ್ ವಿಲ್ಲನ್ ಅಂತ ಏನು ಕೂತ್ಕೊಂಡಿದ್ದಾರೆ ಅಂಬರೀಷ್ ಸರ್, ಸಾಕಷ್ಟು ಸಪೋರ್ಟ್ ಮಾಡಿದ್ದಾರೆ. ಆ ಕಂಫರ್ಟ್ ಝೋನ್, ನನಗೆ ಭಯ ಅನ್ನೋದೇನಿತ್ತು ಒಂದೇ ದಿನ ಇದ್ದಿದ್ದು. ನೆಕ್ಸ್ಟ್ ದಿನದಿಂದ ನಾನೇ ಅವ್ರನ್ನ ಕೇಳ್ತಿದ್ದೆ, ಸರ್ ಇದು ಸರಿ ಬಂತಾ? ಅದೇ ಅವ್ರು ಹೇಳಿದ್ರಲ್ಲ, ವೆರಿ ಡೌನ್ ಟು ಅರ್ತ್ ಪರ್ಸನ್. ವಿಲನ್ ಅನ್ನೋದು ಜಸ್ಟ್ ಹೆಸರಿಗೆ ಇರಬಹುದೇ ಹೊರತು ಅವರು ತುಂಬ ಎದುರುಗಡೆ ಹೇಳ್ತಿದ್ದೀನಿ ಅಂತಲ್ಲ, ವೆರಿ ಡೌನ್ ಟು ಅರ್ತ್ ಪರ್ಸನ್. ಅವ್ರಿಗೇನಾದರೂ ಸ್ವಲ್ಪ ಲೈಕ್ ಬಿಡು ಟೈಮ್ನಲ್ಲೂ ಕೂಡ ಹೋಗಿ ರೂಮ್ನಲ್ಲಿ ರೆಸ್ಟ್ ಮಾಡ್ತಾ ಇರಲಿಲ್ಲ. ಅವರು ಕುತ್ಕೊಂಡು ನೋಡೋರು ಡೈರೆಕ್ಟ್ರ್ ಜೊತೆ, ಇದು ಸೀನ್ ಕರೆಕ್ಟಾಗಿ ಬಂತಾ, ಅಥವಾ ಯಾರೋ ತಪ್ಪು ಮಾಡಿದ್ರೆ, ಅಥವಾ ಅದ್ರ ಜೊತೆ ಇನ್ನೇನಾದರೂ ಆ್ಯಡ್ ಮಾಡ್ಬೋದಿತ್ತಾ, ಕುತ್ಕೊಂಡೆಲ್ಲ ಹೇಳೋರು. ಹಾಗೆಲ್ಲ ಹೇಳ್ಬೇಡ, ಏನಾದ್ರು ತಪ್ಪು ಮಾಡಿದ್ರು ಡೈರೆಕ್ಟ್ರ್ ಜೊತೆಗಂತ. ಜೊತೆಗಂದ್ರೆ ಫ್ರೆಂಡ್ಲಿಯಾಗಿ ಕುತ್ಕೊಂಡು, ಫ್ರೆಂಡ್ಲಿಯಾಗಿ ನಾನು ಹೇಳಿದ್ನಲ್ಲ, ನನ್ನ ಟೀಮ್ ಬಗ್ಗೆ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಅಂತ. ನಮ್ಮಷ್ಟು ಫ್ರೆಂಡ್ಲಿ ಟೀಮ್ ಇನ್ನೊಂದು ನೋಡ್ಲಿಕ್ಕಾಗಲ್ಲ. ಅಲ್ಲಿ ಹೀರೋ, ಹೀರೋಯಿನು, ವಿಲ್ಲನ್ನು, ಡೈರೆಕ್ಟರು, ಪ್ರೊಡ್ಯೂಸರು, ಇದು ಯಾವ ಭೇದ ಭಾವನೂ ಇರಲಿಲ್ಲ. ಸೆಟ್ಟಲ್ ಅಂತ ತುಂಬ ಸ್ಟ್ರಿಕ್ಟಾಗಿ ನಮ್ಮ ಕರ್ತವ್ಯಗಳನ್ನು ನಾವು ಮಾಡಿಬಿಡ್ತಿದ್ವಿ. ಆ ನಂತರ ಎಲ್ಲ ನೆಕ್ಸ್ಟ್ ಲೆವೆಲ್ಲೇ. ಆ ಕಂಫರ್ಟ್ ಝೋನ್ ವಿಲನ್ ಸರ್ ನನಗೆ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಸರ್. ಸಾಕಷ್ಟು ನಿಮ್ಮಿಂದ ಕಲ್ತಿದ್ದೀನಿ. ಆ ಭಯ ಒಂದೇ ದಿನ ಇದ್ದಿದ್ದು ಅಷ್ಟೇ, ಅದಾದ್ಮೇಲೆ ಯಾವುದೂ ಇಲ್ಲ. ಅವ್ರು ಹೇಳಿದ್ದು ಅಷ್ಟು ಸತ್ಯ. ಯಾಕೆ ಅಂತಂದರೆ, ಅಲ್ಲಿ ಸೇರ್ಕೊಂಡವ್ರು ಎಲ್ಲರೂ ನಾವು ಹೇಗಿದ್ವಿ ಅಂತಂದರೆ, ಎಲ್ಲರೂ ಯಾವುದೋ ಒಂದು ಜರ್ನಿನ ಮುಗಿಸಿ ಬಂದಿರೋರೇನೆ, ಎಲ್ಲರೂ ಒಟ್ಟಿಗೆ. ಒಂದು ಡೈರೆಕ್ಟ್ರ್ ಜೊತೆ ಇರ್ಬೋದು, ಅಥವಾ ಇನ್ನೊಬ್ಬ ಯಾರೋ ಕೋ ಆರ್ಟಿಸ್ಟ್ ಜೊತೆ ಇರ್ಬೋದು, ಸೊ ಅದು ಹೇಗಾಗುತ್ತೆ ಅಂತಂದರೆ, ಸೊ ಎಲ್ಲರೂ ನಾವೇ ಅಲ್ಲ, ನಮ್ಮದೇ ಅಲ್ಲ ಅಂತ ಅನ್ನೋ ಒಂದು ಫೀಲು ಫಸ್ಟ್ ಬಂತು. ಈಗ ನೀವು ಇವತ್ತೇ ಪರಿಚಯ ಆಗ್ತಿದ್ದೀರಿ ಅಂತಂದಾಗ ಒಂದಷ್ಟು ಕಾಲ ಅದು ಸಂದಿಗ್ಧದಲ್ಲಿ ನಡೆಯುತ್ತೆ ಸಂಭಾಷಣೆ. ನಾನು 2ನೇ ಸರಿ ಬೇಡ ಹಾಯ್ ಹಲೋ ಹೇಗಿದ್ದೀರ ಅಂತ ಹೋಗ್ಬಿಡ್ತು. ಸೊ ಆ ಥರದ ಒಂದು ರ್ಯಾಪೋ ಪ್ರಾರಂಭಕ್ಕೆ ಶುರುವಾಯಿತು. ಆನಂತರ ಡೈರೆಕ್ಟ್ರು ನಮಗೆ ಮಾಡಿಕೊಟ್ಟಂಥ ಒಂದು ಕಂಫರ್ಟ್ ಏನಿದೆಯಲ್ಲ, ಸೊ ನಾವು ಬೆಳಿಗ್ಗೆ 6-6:30 ಫಸ್ಟ್ ಶಾಟ್ ಮಾಡ್ತಾಯಿದ್ವಿ ಮೇಡಮ್. ಮತ್ತು ಯಾರ್ದು ಫಸ್ಟ್ ಇರುತ್ತೋ ಅವ್ರು ಯಾರು ಏನೂ ಹೇಳಿಸ್ಕೊಂಡಿದ್ದಿಲ್ಲ. ಹಾಂ ಸರಿ, ಅವ್ರು ಫಸ್ಟ್ ನಮ್ದಿರುತ್ತಾ, ನಾವು ರೆಡಿ ಆಗಿಬಿಡ್ತೀವಿ ಅಂತೇಳಿ. ಸೊ ಒಂಥರ ಒಂದು ಮನೆಯಲ್ಲಿ ಕೆಲಸ ಹೇಗೆ ನಡೆಯುತ್ತೆ, ಇವತ್ತು ಬೆಳಗ್ಗೆ ಬೇಗ ಹೋಗ್ಬೇಕಪ್ಪ, ಬೇಸ ಇದ್ದೇನೋ, ಅರ್ಜೆಂಟ್ ಕೆಲಸ ಇದೆ ಅಂತಂದಾಗ ಹೇಗೆ ಮನೆಯಲ್ಲಿ ನಾವೇ ರೆಡಿಯಾಗಿ ಹೊರಟ್ಬಿಡ್ತೀವಲ್ಲ, ಆ ಮಟ್ಟಕ್ಕೆ ಕೆಲಸ ನಡೆದಿರೋದು. ಅದಂತೂ ತುಂಬ ಖುಷಿ ಕೊಟ್ಟ ವಿಚಾರ. ಸೊ ಬೇಸಿಕಲಿ ನಾವು ರಂಗಭೂಮಿಯಿಂದ ಬಂದಿರೋದು ಆದ್ದರಿಂದ, ಸೊ ಟೈಮ್ನ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರು ಅನ್ನೋ ವಿಷಯ ಇದೆಯಲ್ಲ, ತುಂಬ